ಸೋಮಾರಿ ಹುಲಿ ಮತ್ತು ಚುರುಕು ನರಿ. ಒಮ್ಮೆ ಅಡವಿಯೊಂದರಲ್ಲಿ ಒಬ್ಬ ದೊಡ್ಡ ಹುಲಿ ವಾಸಿಸುತ್ತಿತ್ತು. ಅದು ಬಲಿಷ್ಠವಾಗಿದ್ದರೂ ಸೋಮಾರಿಯಂತೆ ಇತ್ತು. ಎಲ್ಲ ಪ್ರಾಣಿಗಳು ಅದಕ್ಕೆ ಹೆದರಿ ತಪ್ಪಿಸಿಕೊಳ್ಳುತ್ತಿದ್ದವು. ಆದರೆ ಹುಲಿಯು ಬೇಟೆಯಾಡಲು ಎದ್ದೇ ಇರಲಿಲ್ಲ. ಬದಲಿಗೆ ದಿನವಿಡೀ ಮರದಡಿಯಲ್ಲಿ ಮಲಗಿ ಇತರ ಪ್ರಾಣಿಗಳು ತಂದುಕೊಟ್ಟ ಆಹಾರವನ್ನೇ ತಿನ್ನುತ್ತಿತ್ತು. ನಾನು ರಾಜನಾಗಿದ್ದೇನೆ, ಏಕೆ ಶ್ರಮಪಡಬೇಕು ಎಂದುಕೊಂಡು ಗರ್ವದಿಂದ ಇರುತ್ತಿತ್ತು. ಅಡವಿಯಲ್ಲಿ ಒಬ್ಬ ಚುರುಕಾದ ನರಿಯೂ ಇತ್ತು. ಅದು ಚಿಕ್ಕದಾದರೂ ತುಂಬಾ ಚತುರ. ಎಂದೂ ಆಹಾರಕ್ಕೆ ಕೊರತೆಯಿಲ್ಲ, ಯಾವಾಗ್ಲೂ ಯೋಚಿಸಿ ತಂತ್ರ ಮಾಡಿ ಬದುಕುತ್ತಿತ್ತು. ಒಮ್ಮೆ ನರಿಯು ಹುಲಿಯ ಬಳಿ ಹೋಗಿ ಹೇಳಿತು, ಅಜ್ಜ, ನೀವು ಇಷ್ಟು ದೊಡ್ಡವರಾಗಿದ್ದರೂ ಏಕೆ ದಿನವಿಡೀ ಮಲಗುತ್ತೀರಿ? ಬನ್ನಿ, ನಾನು ನಿಮಗೆ ರುಚಿಕರವಾದ ಬೇಟೆ ತೋರಿಸುತ್ತೇನೆ. ಹುಲಿಗೆ ಸೋಮಾರಿತನದಲ್ಲಿ ಆಸಕ್ತಿ. ಎಷ್ಟು ದೂರ ಎಂದು ಕೇಳಿತು. ಅತ್ಯಂತ ದೂರವಲ್ಲ ಅಜ್ಜ, ಸ್ವಲ್ಪ ನಡೆಯಿರಿ ಎಂದು ನರಿಯು ಹುಲಿಯನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದೊಯ್ದಿತು. ಬಾವಿಯಲ್ಲಿ ನೀರು ತುಂಬಿ ಚಂದ್ರನ ಬೆಳಕಿನಲ್ಲಿ ಹುಲಿಯ ಪ್ರತಿಬಿಂಬ ಕಾಣುತ್ತಿತ್ತು. ನರಿಯು ಹೇಳಿತು, ಅಜ್ಜ ನೋಡಿ, ಇಲ್ಲಿ ಇನ್ನೊಂದು ಹುಲಿ ಇದೆ. ಅದು ನಿಮಗಿಂತ ದೊಡ್ಡದು, ದಪ್ಪವಾಗಿದೆ. ಅದನ್ನು ಕೊಂದರೆ 1 ತಿಂಗಳು ಆಹಾರ ಸಾಕಾಗುತ್ತದೆ. ಹುಲಿಗೆ ಸಿಟ್ಟು ಬಂದಿತು. ಯಾರದ್ದೇ ಧೈರ್ಯ ನನ್ನೊಡನೆ ಸ್ಪರ್ಧೆ ಮಾಡುವುದು ಎಂದು ಗುರುಳುತ್ತಾ ಬಾವಿಯೊಳಗೆ ಧುಮುಕಿತು. ಪ್ಲಾಪ್! ನೀರು ಚಿಮುಕಿತು. ಹುಲಿಯು ಮೇಲೆ ಬರಲು ಪ್ರಯತ್ನಿಸಿತು, ಆದರೆ ಬಾವಿಯ ಗೋಡೆಗಳು ಜಾರು. ಎಷ್ಟೇ ಗಟ್ಟಿಯಾಗಿ ಗುರುಳಿದರೂ ಯಾವ ಪ್ರಯೋಜನವಿಲ್ಲ. ನರಿಯು ಬಾವಿಯ ಮೇಲೆ ನಿಂತು ನಕ್ಕಿತು. ಅಜ್ಜ, ನೀವು ಬಲಿಷ್ಠರಾಗಿದ್ದೀರಿ, ಆದರೆ ಯೋಚಿಸದೆ ಕೆಲಸ ಮಾಡಿದ್ರೆ ಏನಾಗುತ್ತದೆ ನೋಡಿ. ಈಗ ನಾನು ಶಾಂತವಾಗಿ ಬದುಕುತ್ತೇನೆ. ನಿಮ್ಮ ಗರ್ವಕ್ಕೆ ಇದೇ ಶಿಕ್ಷೆ. ಹುಲಿಯು ಬಾವಿಯೊಳಗೆ ಕೂಗಾಡುತ್ತಾ ಇದ್ದರೆ ನರಿಯು ತೋಳು ತೊಟ್ಟುಕೊಂಡು, ಹೇ ಸೋಮಾರಿತನ ಮತ್ತು ಗರ್ವ ಎಷ್ಟು ದುರಂತ ತಂದೀತೆಂದು ತಿಳಿದುಕೊಳ್ಳಿ ಎಂದು ಹಾಡುತ್ತಾ ಅಡವಿಯೊಳಗೆ ಮಾಯವಾಯಿತು. ಅಂದಿನಿಂದ ಅಡವಿಯ ಪ್ರಾಣಿಗಳು ಶಾಂತಿಯಿಂದ ಬದುಕತೊಡಗಿದವು. ಚುರುಕುತನ ಮತ್ತು ಬುದ್ಧಿಯೇ ನಿಜವಾದ ಬಲ ಎಂದು ಎಲ್ಲರೂ ಕಲಿತರು.